ಮಾತಾಡ್ತೀನಿ ಅಂದರೆ ನಮ್ಮ ತಾತಯಿಂದ ಬಂದ್ಬಿಡ್ತೀನಿ ಮಗ. ನಮ್ಮ ಫ್ಯಾಮಿಲಿ ಟ್ರೀ ಹೇಳ್ಬೇಕಲ್ವಾ. ನಮ್ಮ ತಾತದಿಂದ ಬಂದ್ರೇ ನಿಮ್ಗೆ ಅರ್ಥ ಆಗುತ್ತೆ ಮಗ. ನಮ್ಮ ತಾತ ರಿಟೈರ್ಡ್ ಆಗ್ಬಿಟ್ರು. ರಿಟೈರ್ಡ್ ಆದಮೇಲೆ ಅವ್ರಿಗೇನಂದರೆ ಒಂದು ಹವ್ಯಾಸ ಆಯಿತು, ಚಿಕ್ಕ ಮಕ್ಳಿಗೆ ತಲೆ ದಿಂಗದು. ನನ್ನ ಕೂರ್ಸ್ಕೊಂಡು ಬ್ಯಾಡ್ದಿರೋ ಕತೆ ಎಲ್ಲ ಹೇಳೋದು. ಗೊತ್ತಲ್ಲ ಅವಾಗಿನ ಕಾಲ ಹುಲಿನೆಲ್ಲ ಸಾಕ್ಷಿ ಹಂಗೆ ಏನೇನು ಹೇಳೋರು. ನನಗೂ ನಮ್ಮ ತಾತಗೆ ಇಬ್ರು ನಾಯಿ ಅಂದ್ರೇ ಭಯ. ಬಟ್ ಅದೆಲ್ಲ ಪರವಾಗಿಲ್ಲ. ನಮ್ಮ ತಾತ ಒಂದು ಹೇಳಿದ್ರು, ನಾನು ಸ್ವಾತಂತ್ರ್ಯ ಹೋರಾಟಗಾರ. ನಾನು ನಮ್ಮ ತಾತ ಬಲ್ಕಾಗಿದ್ದ, ಬಿಡು ಒಂದು 4 ಜನಕ್ಕೆ ಬಾರಿಸಿರ್ತಾನೆ, ಸ್ವಾತಂತ್ರ್ಯ ಹೋರಾಟಗಾರ ಇರ್ಬೋದು ನಂಬಿದ್ದೆ. ಒಂದಿನ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನಮ್ಮ ತಾತನ ಹಳೇ ಟ್ರಂಕ್ ಸಿಕ್ಬಿಡ್ತು. ಮಾರ್ಕ್ಸ್ ಕಾರ್ಡು, ಹಳೆ ಫೋಟೋ ಎಲ್ಲ ಇಟ್ಟಿರ್ತಾರಲ್ಲ ಅದು. ಟ್ರಂಕ್ ಓಪನ್ ಮಾಡಿದ್ರೆ SSLC ಮಾರ್ಕ್ಸ್ ಕಾರ್ಡ್ ಸಿಕ್ತು. ನಮ್ಮ ತಾತ ಅದನ್ನು ಒಂದು 50 ಸಲ ಹೇಳ್ಬಿಟ್ಟಿರು. ಆಗಿನ ಕಾಲಕ್ಕೆ ನಾನು SSLC MBBS ಓದಿರೋ ಥರ ಅದನ್ನ ಹೇಳ್ಕೊಂಡು ಓಡಾಡೋರು. SSLC ಮಾರ್ಕ್ಸ್ ಕಾರ್ಡ್ ಸಿಕ್ತು. ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ತಾತ ಹುಟ್ಟಿರೋದು 1942. ಸ್ವಾತಂತ್ರ್ಯ ಬಂದಾಗ 4-5 ವರ್ಷ ಹುಡುಗ. ಚಡ್ಡಿ ಹಾಕೋದಿಲ್ಲ, ಅಲ್ಲೆಲ್ಲ ಓಡಾಡ್ತಾ ಇರ್ತಾನೆ. ಸ್ವಾತಂತ್ರ್ಯ ರ್ಯಾಲಿ ಬರ್ಬೇಕಾದ್ರೆ ಯಾಕೆಲ್ಲ ಓಡಾಡ್ಕೊಳ್ಳೋದು. ಇವನು ಇದನ್ನೇ ಬ್ರಿಟಿಷರು ಕೇಳಿ ಒದೈತಿ ನೀನು ಸ್ವಾತಂತ್ರ್ಯ ಹೋರಾಟ. ನಮ್ಮ ತಾತ ಹಂಗಂದ್ರೆ ನಮ್ಮ ಮಾಮ ಇನ್ನೊಂದು ಥರ ಮಗ. ನಮ್ಮ ಮಾವ ಹೆಂಗಂದ್ರೆ, ನಮ್ಮ ಮಾಮ ಅಂದರೆ ನಮ್ಮ ಅಮ್ಮ ತಮ್ಮ. ಚಿಕ್ಕ ವಯಸ್ಸಿಂದ ಮಾರ್ಕ್ಸ್ ಕಮ್ಮಿ ಬಂದರೆ ಇಲ್ಲ ಕೆಟ್ಟ ಮಾತಾಡಿದ್ರೆ ಹಾಕೊಂಡು ದೇವ್ರು ಮಾಡ್ಬಿಡೋರು. ನನ್ನ ಮಾವನು ಮಗ ಒಂದೇ ಹೇಳ್ತೀನಿ, ನಮ್ಮ ಮಾವಕ್ಕೆ ಚಿಕ್ಕ ವಯಸ್ಸಿಂದ ನಮ್ಮ ಮಾವ ಕಂಡ್ರೆ ಭಯ. ಬಟ್ ಈಗ ದೊಡ್ಡವನಾದ್ಮೇಲೆ ಒಂದು ಸ್ವಲ್ಪ ಫ್ರೀಡಮ್ ಬಂತು. ಏನು ಮಾಡಿದ್ರು, ಬಾರೋ ಒಟ್ಟಿಗೆ ಎಣ್ಣೆ ಹೊಡಿಯೋಣ ಅಂದರು. ಚಿಕ್ಕ ವಯಸ್ಸಿಂದ ಒದೆ ತಿಂದಿರೋದು ಮಾಮ ಹತ್ರ. ಅವರೇ ಕೂತ್ಕೊಂಡು ಎಣ್ಣೆ ಹೊಡಿಸ್ತವ್ರೆ ಅಂದರೆ ಏನೋ ಒಂದು ದೊಡ್ಡ ವಿಷಯ ಅಲ್ವಾ. ನಾನು ಏನೋ ಮಾಡೀನಿ ಅಂದ್ರೆ ಫೀಲಿಂಗ್ ಎಲ್ಲ ಕೂತ್ಕೊಂಡು ಕುಡಿದೆ ನಮ್ಮ ಮಾಮ ಜೊತೆ. ಕ್ವಾರ್ಟ್ರ್ ಅಷ್ಟೇ ಮಗ ಹೊಡೆದಿರೋದು. ನಮ್ಮ ಮಾಮ ಆಗಲೇ ತೊದಲ್ತವ್ರೆ. ಕಬಾಬ್ ಬಂದು ನನಗೆ ನಮ್ಮ ಮಾಮ ಮೇಲೆ ಮರ್ಯಾದೆನೇ ಹೊಂಟಾಯ್ತು. ಕ್ವಾರ್ಟ್ರಿಗೆ ಔಟು ಮನ್ಸ. ಇವನ್ನೇ ನೋಡ ಇಷ್ಟು ವರ್ಷ ಎದುರುಕೊಂಡೆ. ನಾನು ಆ ಹೊಡ್ಬಿಟ್ಟು ಏನು ಮಾಮ ಅದು ಪರವಾಗಿಲ್ಲ ಮಗ. ಈ ಕಮೋಡೆಲ್ಲ ಕಟ್ಸೋಲ್ಲ ಮಗ. ಅಷ್ಟು ದೊಡ್ಡ ಮನೆ ಕಟ್ಸ್ಬಿಟ್ಟು ಟ್ಯಾಂಕ್ ಅಲ್ಲಿ ಫುಲ್ಲು ಮೇಲೆ ಐತೆ ಮಗ. ಅದು 1000 ಲೀಟ್ರದೋ 2000 ಲೀಟ್ರೋ ಟ್ಯಾಂಕ್. ಅದು ಗನ್ ಹೇಳ್ಬೇಕು ತಾನೆ, ಆಚೆ ಕಡೆ ಒಂದು ಡಿಸ್ಪ್ಲೇ ಮನೆ ಹಾಕ್ಬೇಕು ತಾನೆ. ಅಕ್ಕನ ಚಿಕ್ಕ ಕುಡಿದೆ ಅಮ್ಮ, ಪೈಲ್ಸ್ ಗಿಲ್ಸ್ ಆಪರೇಷನ್ ಆಗ್ಬಿಟ್ಟಿರೋದು ಮಗ. ಚಿಕ್ಕ ಮಕ್ಳು ಏನೋ ಒಳಗೆ ನೆಲೆ ಕೊಟ್ಟರೆ ಲಾಂಚ್ ಆಗ್ಬಿಟ್ಟಿರೋರು. ಅಂಕಲ್, ಈಗ ನಿಮ್ಮ ಮಗನಿಗೆ ನೀವು ನಾಮಕರಣ ಮಾಡಿದ್ರಾ? ಹೆಸರು ಇಡಬೇಕಾದ್ರೆ ನಾಮಕರಣ ಶಾಸ್ತ್ರ ಎಲ್ಲ ಮಾಡಿ. ನಮ್ಮ ಅಪ್ಪ ಅಮ್ಮಂಗೆ ಅವೆಲ್ಲ ಗೊತ್ತಾಗಿಲ್ಲ ಅನ್ಸುತ್ತೆ. ಯಾರು ಹೇಳ್ಕೊಟ್ಟಿದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಹುಟ್ಟಿದಾನೆ ಮಗ, ಏನೋ ಕರಿಬೇಕು, ಚಿನ್ನ ಪುಟ್ಟ ಹೋಗೋ ಬರೋ ಗಂಡು. ಹ್ಞೂ ಅಂಕಲ್, ನನಗೆ ಅಂಕಲ್ ನಿಮ್ಮ ಮಕ್ಳಿಗೆ ನೀವು ನಾಮಕರಣ ಮಾಡಿದ್ದೀರ? ನನಗೆ ಮಾಡಿಲ್ಲ. ಸ್ಕೂಲಿಗೆ ಸೇರಿಸೋರ್ಗೂ ನಾಮಕರಣ ಮಾಡಿಲ್ಲ. ಹಾಂ ಸಾರಿ ಅಯ್ಯೋ ಅಂಕಲ್ ತಪ್ಪಾಯ್ತು. ಹಂಗ ತಪ್ಪು ತಿಳ್ಕೊಂಬೇಡಿ. ಯಾಕಂದ್ರೆ ಕಾಮಿಡಿ ಶೋ ಅಲ್ವಾ, ಹಿಂಗಾಗುತ್ತೆ. ಅದಕ್ಕೆ ಮುಂಚೆ ಇಲ್ಲಿ ಯಾರಾನ ಕೇಳಿದಿರ ಮಗ 1ನೇ ಕ್ಲಾಸ್ ಫೇಲ್ ಆಗಿರೋದು? ನನ್ನ 1ನೇ ಕ್ಲಾಸಲ್ಲಿ ಫೇಲ್ ಮಾಡಿಬಿಟ್ಬಿಟ್ರು ಮಗ. ಯಾಕಂದ್ರೆ ಕ್ಲಾಸಲ್ಲಿ ಮುಂಡೆಲ್ಲ LKG UKG ಓದ್ಕೊಂಡ್ಬಂದಿರೋವು. ಆಲ್ರೆಡಿ A ಫಾರ್ ಆಪಲ್, B ಫಾರ್ ಬಾಲ್ಸ್ ಅವೆಲ್ಲ ಹೇಳ್ತವೆ. ನನಗೆ ಎಲ್ಲ ಡ್ರಾಯಿಂಗ್ ಥರ ಕಾಣಿಸ್ತಿದೆ ಮಗ. ಸರಿ, 1ನೇ ಕ್ಲಾಸ್ ಫೇಲ್ ಆದೆ. ಮತ್ತೆ ಓದ್ತಿರೋ ಸ್ಟ್ರಾಂಗ್ ಫೌಂಡೇಶನ್ ಆಯಿತು. 2ನೇ ಕ್ಲಾಸ್ ಮುಗಿಸ್ಬಿಟ್ಟು ನಾನು ಚಿಕ್ಕಮಗಳೂರು ಕೊಪ್ಪ, ಅಲ್ಲಿಂದ ಬೆಂಗಳೂರು ಕರ್ಕೊಂಬಂದರು. ಸರಿ, ಇಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋಣ, ನಮ್ಮ ಮಗ ಓದಿ ಎಲ್ಲ ಒಂದು ಕಡೆ ರಾಕೆಟ್ ಬಿಡ್ತಾನೆ. ಸಾಕಿ ಕರ್ಕೊಂಬಂದರು, ಇಂಗ್ಲೀಷ್ ಮೀಡಿಯಮ್ ಕರ್ಕೊಂಡೋದ್ರು. ಅಲ್ಲಿ ಹೆಡ್ ಮಿಸ್ ಒಂದೇ ಹೇಳಿದ್ದು, ಒಂದು ಬುಕ್ ಕೊಡ್ತೀನಿ, ಅದ್ರಲ್ಲೊಂದು ಪ್ಯಾರಾಗ್ರಾಫ್ ಓದು, ನಿನ್ನ ಸ್ಕೂಲ್ಗೆ ಹಾಕೊತೀವಿ ಅಂತ. ಮಗ ಆಗ್ತಾನೆ A ಇಂದ Z ವರೆಗೂ ಕಲ್ತಿದ್ದೆ ಮಗ. ಅದೂ ನನಗೆ A ಫಾರ್ ಆ್ಯಪಲ್ಲೇ, ಅದು ಬದು ಆಸ್ ಗೀಸ್ ಬಂದ್ಬಿಟ್ರೆ ಹೋಯ್ತು ಮಗ. ಪ್ಯಾರಾಗ್ರಾಫ್ ಕೊಟ್ಟರು ನನಗೆ. ತಾರೆ ಜಮೀನ್ ಪರಲ್ಲಿ ಕುಣಿಯುತ್ತಲ್ಲ ಅಕ್ಷರಗಳೆಲ್ಲ, ಹಂಗೆ ಕುಣಿತವೆ, ಏನೋ ಗೊತ್ತಾಗಿಲ್ಲ. ಮ್ಯಾಮ್ ಏನು ಮಾಡಿದ್ರು, ಹುಡುಗ ಸ್ವಲ್ಪ ಮಂದ ಇದ್ದಾನೆ, ಮತ್ತೆ 1ನೇ ಕ್ಲಾಸ್. ಎಷ್ಟೆಲ್ಲ 1ನೇ ಕ್ಲಾಸ್ ಓದೋದು? ನಾವು ಅಪ್ಪ ಅಮ್ಮ ಹೇಳಿದೆ, ಇಲ್ಲ ಆಗಲ್ಲ, ನಾನು ಮನೆ ಬಿಟ್ಟು ಓಡೋಗ್ತೀನಿ ಹಂಗೆ ಹಿಂಗೆ. ಸರಿ, ಮತ್ತೆ ಕನ್ನಡ ಮೀಡಿಯಮ್ಗೆ ಹಾಕಿದ್ರು. 3 ರಿಂದ 7ನೇ ಕ್ಲಾಸ್ ಕನ್ನಡ ಮೀಡಿಯಮಲ್ಲಿ ಓದ್ಬಿಟ್ಟೆ, ಚೆನ್ನಾಗಿತ್ತು ಎಲ್ಲ. 8ನೇ ಕ್ಲಾಸ್ಗೆ ಹಾಕಿದ್ರು ಮಗ ಇಂಗ್ಲೀಷ್ ಮೀಡಿಯಮ್. ನಕ್ಕನ್ ಏನೇನೋ ಮಾತಾಡ್ತವ್ರೆ, ಒಂದೂ ಅರ್ಥ ಆಯ್ತಿಲ್ಲ. ಬಟ್ ನಂಗೆ ಒಂದು ಅರ್ಥ ಆಯಿತು, ICSE ಇಂದ ಬಂದಿರೋರು ಮಾತ್ರ ಇಂಗ್ಲೀಷ್ ಮಾತಾಡಕ್ಕೆ ಬರ್ತಿದೆ.
ಒಬ್ಬ ICSE ಅವನು ಏನು ಮಾಡ್ದ, ಅವನ ಹೆಸರು ನಂಗೆ ಈಗಲೂ ನೆನಪಿದೆ, ಬಟ್ ಅವ್ನು ಮುಂಚೆ ದಿಂಗ್ತೀನಿ ಅವನ್ನ. ಬಂದ ಏನೋ ಕೇಳ್ದ, ನಂಗೆ ಅರ್ಥ ಆಗಿಲ್ಲ, ನಾನೇನೋ ಹೇಳಿದೆ, ಫಕ್ಕಿ ಅಂದ್ಬಿಟ್ಟು ಓಡೋಗ್ಬಿಡ. ನಾನು ಗೊತ್ತಾಗಿಲ್ಲ ಏನೋ ಹೇಳ್ದ, ಥ್ಯಾಂಕ್ ಯು ಅಂದ್ಬಿಟ್ಟು ನಾನು ಸುಮ್ಮನೆ. ನನ್ನ ಪಕ್ಕ ಇದೆ ಫ್ರೆಂಡ್ ಹೇಳ್ದ, ಮಗ ಅವ್ನು ಏನಂತ ಗೊತ್ತಾ ನಿಂಗೆ ಅಂದ. ಏನೋ ದಿಂಗ್ತೀನಿ ಅಂದ್ಬಿಡೋದಮ್ಮ. ತೋಬಿಡು ನನಗೆ ಜನ್ಮ ಜಾಡ್ಸೀನಿ ಅಂದರೆ, ಬಟ್ ಅವನಿಗೇನು ಅರ್ಥ ಆಗಿಲ್ಲ. ಅವನಿಗೆ ಕನ್ನಡ ಬರಲ್ಲ, ನಂಗೆ ಇಂಗ್ಲೀಷ್ ಬರಲ್ಲ. ಹಾಳಾಗೋಯ್ತು. ಬಟ್ 8ನೇ ಕ್ಲಾಸ್ವರೆಗೂ ಮಗ ನಾನು ಸಿಕ್ಕಾಪಟ್ಟೆ ನರಡಿದ್ದೆ. ಅಂದರೆ ಭಯಂಕರ ಓದಬೇಕು, APJ ಅಬ್ದುಲ್ ಕಲಾಂ ಅವ್ರ ಥರ ಆಗಬೇಕು, ಇಸ್ರೋ ನಾಸಲ್ಲಿ ಹೋಗಿ ರಾಕೆಟ್ ಬಿಡಬೇಕು. 9ನೇ ಕ್ಲಾಸ್ ನನ್ನ ಫ್ರೆಂಡ್ ನನ್ನ CD ತೋರಿಸ್ದ. ಚಂದ್ರಯಾನ ಬದಲು ರಾಕೆಟ್ ಡೈರೆಕ್ಷನ್ ಚೇಂಜ್. ಅದು ಅವ್ನು ಹೇಳಿ ನೋಡ್ಬೇಕಾಗಿತ್ತು, ಮಗ ನೀನು ₹5 ತೊಗೊಂಬ, ನಿಂಗೆ ಮಕ್ಳಾಗ ಹೆಂಗೆ ತೋರಿಸ್ತೀನಿ ಅಂತ. ಒಳ್ಳೆ ಆಫರ್ಗೆ ಹೇಳಿದ್ರು. ಮಗ ನಾನು ಫಸ್ಟ್ ಮ್ಯಾಟ್ರ್ ವೀಡಿಯೋ ನಮ್ಮ ಅಜ್ಜಿ ಕಾಶಿ ಡಬ್ದಲ್ಲಿ ₹5 ಕೆತ್ಕೊಂಡ್ವಿ. ಮಗ ಮೊದಲೇ ಸಪೋರ್ಟ್ ಮಾಡಿದ್ದಿಲ್ಲ, NCCಗೆ ಬೇರೆ ಹೋಗಿ ಸೇರ್ಕೊಂಡ್ಬಿಟ್ಟೆ. NCC ಗೊತ್ತಲ್ಲ ಮಗ, ಕ್ಲೀನ್ ಶೇವು ಎಲ್ಲ ಕಟಿಂಗು ಗಿಟಿಂಗು. ಆವಾಗಿನ್ನ ಇನ್ನೂ ಮೊಳಕೆ ಬರ್ತಾ ಇದೆ, ಅಲ್ಲಿ ಇಲ್ಲಿ 1-2 ಕೂದಲು. ಇವನು ನಮ್ಮ NCC ನಮ್ಮ ಸೀನಿಯರ್, ಹೋಗ ಸೇವಿಂಗ್ ಮಾಡಿಸ್ಕೊಂಬ ಅಂತ. ನಾನು ಓಕೆ ಅಂದ್ಬಿಟ್ಟು ಹೋದೆ ಶಾಪ್ಗೆ ಹೋಗೋಣ. ಹಣ ಸೇವಿಂಗ್ ಮಾಡಿ ಅಂದೆ. ಈಗ ಮೇಲಿಂದ ಕೆಲವರು ನೋಡ್ದು ಎಲ್ಲಿ ಅಂತವನು. ಆಮೇಲೆ ಇನ್ನೊಂದು ಹಾಡಿದೆ ಗೊತ್ತಾ, ಆ ಪ್ರೇಮ ಲೋಕದಲ್ಲಿ ಬಂದ್ಲು ಸಾರ್ ಓಹೋ ಶಕುಂತ್ ಫಸ್ಟ್ ಸಾಂಗಲ್ಲೇ ಕಿಸ್ ಆಗುತ್ತೆ. ನಾನು ನನ್ನ ಫ್ರೆಂಡ್ ಈ ರವಿಚಂದ್ರ ಮೂವಿಗಳು ಮೊದಲೇ ಕೇಳಬೇಕಾ, ದ್ರಾಕ್ಷಿ ಬಿಡು ಮಗ, ಅದ್ರ ಮೇಲೆ ಜೇನುತುಪ್ಪ ಬೇರೆ. ದ್ರಾಕ್ಷಿಗೆ ನನಗೆ ಜೇನುತುಪ್ಪ ಚೆಲ್ಲಿದ ಆಗೋಯ್ತು. ಆ ಪ್ರೇಮಲೋಕ ಹಾಡ ಗೊತ್ತಲ್ವಾ, ಬಂದ್ರು ಸರ್, ಆಮೇಲೆ ಅವನು ಹಿಂಗೆ ಕಾಲಡ್ಡ ಕೊಡ್ತಾನೆ, ಕಿಸ್ ಆಗುತ್ತೆ. ನಾನು ನನ್ನ ಫ್ರೆಂಡಿಗೆ ಹೇಳಿದೆ, ಮಗ ಯಾವ್ದನ್ನ ಹುಡುಗಿ ಬಂದಿದೆ ಕಾಲಡ್ಡ ಕೊಡು, ಅವಳು ಎಲ್ಲನ ಬಿಡಿ ಅಲ್ಲ ಮೂತಿ ಹಿಡ್ತೀನಿ. ಫಿಕ್ಸ್ ಆಗ್ಬಿಟ್ಟಿದೆ ಮಗ. ಒಬ್ಬೊಬ್ರು ಬರ್ತವ್ರೆ ಮುತ್ತು ರತ್ನಗಳು. ನಾನು ನನ್ನ ಫ್ರೆಂಡಿಗೆ ಕಳಿತು ಅವ್ರು ಯಾಮಾರು ಮಕ್ಕದ ಮೇಲೆ ಬೀಳೋದ್ರೆ ಜಂಪುಡ್ ಬಿಳಿ. ಈಗ ಒಂದೇ ಒಂದು ಹೇಳ್ತೀನಿ, ಈಗ ನೋಡು, ನನಗೆ ರೇಗಿಸ್ಬೇಕು ಅಂತ ನಮ್ಗೆ. ಈಗ ಈ ಡೈಲಾಗ್ ನಿಮ್ಮ ಗ್ರೂಪಲ್ಲಿ, ಈ ಏನಂತಾರೆ ಹುಡುಗ ಹುಡುಗಿರೋ ಗ್ರೂಪಲ್ಲಿ ಈ ಡೈಲಾಗ್ ಕೇಳೇ ಹೇಳ್ತೀರ. ನಮ್ದು ಬರೀ ಹುಡುಗರೇ ಇದ್ವಿ, ಹಂಗೂ ಹಿಂಗೂ ಒಬ್ಬಳೇ ಒಬ್ಳು ಹುಡುಗಿನ ಫ್ರೆಂಡ್ ಮಾಡ್ಕೊಂಡ್ವಿ ಮಗ. ನಾವು 6 ಜನ ಹುಡುಗರು ಹಿಂಗೆ ನಿಂತಿದ್ವಿ, ಅವಳು ಬಂದ್ಲು ಹಿಂಗೆ ಮಾತಾಡ್ತಾ. ಕಾಲೇಜು ಸ್ಟಾರ್ಟ್ ಆಗಿ 1.5 ತಿಂಗಳಾಗಿದೆ ಅಷ್ಟೇ. ಇಷ್ಟೇ ಅವ್ರನ್ನ 3 ಅಡಿ ಬಂದ್ಬಿಟ್ಟು, ನಮ್ಮ ಕಾಲೇಜಲ್ಲಿ ಯಾರೂ ಹಾಟ್ ಬಾಯ್ಸೇ ಇಲ್ಲ, ನಿನ್ನ ಮಗ ನೋಡ್ಕೊಂಡಿದ್ಯಾ? ಅವಳೇನೋದಿಲ್ಲ, ನಾನೇನು ಅಂತ ನಮ್ಗ, ಯಾರು ಹಾಟ್ ಬಾಯ್ಸೇ ಇಲ್ಲ. ಅದು ಪರವಾಗಿಲ್ಲ ಮಗ. ಅವಳು ಇನ್ನೊಂದು ಹೇಳಿದ್ಲು, ಏನು ಗೊತ್ತಾ, ನಿಂಗೆ ಯಾವ ಥರ ಅಮ್ಮ ಹುಡುಗಿ ಬೇಕು ಅಂದರೆ, ನನಗೆ ಟಾಲ್ ಡಾರ್ಕ್ ಹ್ಯಾಂಡ್ಸಮ್ ಹುಡುಗ ಬೇಕು. ಅವಳಿರೋ ಹೈಟ್ಗೆ ನಾನು ತಪ್ಕೊಂಡೆ ನೀ ಅದಕ್ಕೆ ಬರ್ತಾವೆ. 6.5 ಅಡಿ ಹುಡುಗ ತಪ್ಕೊಂಡ್ರೆ ಇಂಜಿನಿಯರಿಂಗ್ ಕ್ರಿಕೆಟ್ ಮಗ ಮಸ್ತ್ ಮಜಾ. ಏನಂದರೆ ಬ್ರಾಂಚ್ಗೂ ಗೇಮ್ ಆಡೋರು ಗೊತ್ತಾ, ಈ ರಾಯಲ್ ಮೆಕ್ಕೋ ಎಷ್ಟು ಜನ ಇದ್ದೀರಪ್ಪ ಇಲ್ಲಿ? ಹಾಂ ಸಬಾಸ್. ಅವನು ಎತ್ತ ತಾನೆ ಬೇಕಿದ್ರೆ ಕನ್ನಡ ತಿಕ್ಕಲ್ಲಿ ಬೆಳ್ಳಾಡ್ಸೋದೇ ಕೆಲಸ. ಬಟ್ ಅವ್ರದ್ದು ಒಂದೇ ಒಂದು ಅಡ್ವಾಂಟೇಜ್ ಏನಂದರೆ, ಅವ್ರ ಕ್ಲಾಸಲ್ಲಿ ಕ್ರಿಕೆಟ್ ಆಗಲಿ ಯಾವುದೇ ಗೇಮ್ ಆಡಿಸು ಒಂದು 40 ಟೀಮ್ ಮಾಡ್ಬೋದು ಅಷ್ಟೇ ಹುಡುಗರು. ಮಗ ನಮ್ಮದು ಕಂಪ್ಯೂಟರ್ ಸೈನ್ಸು. ನಮ್ಮ ಕ್ಲಾಸಲ್ಲಿ 25 ಜನ ಹುಡುಗರು ಹುಡುಗಿರು 25 ಜನ ಹುಡುಗರು, 35 ಜನ ಹುಡುಗಿರು, 60 ಜನ ಸ್ಟ್ರೆಂತು. ಒಂದು ಕ್ರಿಕೆಟ್ ಟೀಮ್ ಮಾಡಬೇಕಂದ್ರೆ 4 ಜನ ಡಮ್ಮಿ ಪ್ಲೇಯರ್ಸ್ನ ಹಾಕೊಂಡೇ ಮಾಡಬೇಕು. 25 ಜನದಲ್ಲಿ 11 ಜನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನಮ್ಗೆ. ಅದ್ರಲ್ಲಿ ನಾನೊಬ್ಬ ಡಮ್ಮಿ ಪ್ಲೇಯರ್. ಮೆಕ್ಯಾನಿಕಲ್ ಅವರು 3 ಟೀಮ್ ರಿಜಿಸ್ಟರ್ ಮಾಡಿದ್ದಾರೆ ಕ್ರಿಕೆಟ್ಗೆ. ಅದೊಂದು ಸ್ಟ್ರಾಂಗೆಸ್ಟ್ ಟೀಮ್ ಇದೆ, ನಮಗೆ ಗೊತ್ತು ಅವರೇ ಗೆಲ್ಲೋದು ಅಂತ ಫಿಕ್ಸು. ಆದರೂ ಅವ್ರ ಮೇಲೆ ನಮಗೆ ಮ್ಯಾಚ್ ಬಿದ್ದಿದೆ. ನಾಯಿ ಹೊಡೆದಂಗೆ ಹೊಡೆದ್ರು, ಲಿಟ್ರಲಿ ನಾಯಿ ಹೊಡೆದಂಗೆ ಹೊಡೆದ್ರು. ನೆಕ್ಸ್ಟ್ ಬ್ಯಾಟಿಂಗ್ ನಮ್ಮದು ಕಳ್ಸೋರ್ ಮಗ. ಅವ್ರ ಟೀಮಲ್ಲಿ ಒಬ್ಬ ಬೌಲರ್ ಇದ್ದಾನೆ, ಸಣ್ಣಗೆ ಉದ್ದಗೆ ಕರೆಂಟ್ ಕಂಬಿ ಇದ್ದಂಗೆ ಒಂದು ಮಗ. ಮ್ಯಾಗಿ ನೂಡಲ್ಸ್ ನರ್ಸೆಲ್ಲ ಕಾಣಿಸ್ತಾ ಇದೆ. ಆಮೇಲೆ ಅವನು ಎಷ್ಟು ಉದ್ದ ಇದೆ ಅಂದ್ರೆ ಅವನ ಕೈ ಹಿಂಗೆ ಬಾಲ್ ಹಾಕಿದ್ರೆ ಅರ್ಧ ಪಿಕ್ಚರ್ಗೂ ಕೈಯೇ ಬರ್ತಾ ಇದೆ. ಈ ಶೋಯಬ್ ಭಕ್ತರು ಈಗ ಅಲ್ಲಿ ಬೌಂಡ್ರಿಯಿಂದ ಹೊಡ್ಕೊಂಡು ಹಾಕೊಂಡು ಗೊತ್ತಾ,
ಇವನು ಅವನಿಗಿನ್ನ ಹೊಸ್ತು. ಇವನು ಬಸ್ ಹಿಡ್ಕೊಂಡು ಇನ್ನೊಂದು ಏರಿಯಾಗೆ ಹೋಗ್ಬಿಟ್ಟವನೆ. ಹಿಂಗೆ ಪುಟಪುಡಿ ಹಿಂಗೆ ನೋಡಿ ಎಲ್ಲೋ ಅದೇ ಅವನು ಇನ್ನೂ ಬರ್ತಾನೆ 5 ನಿಮಿಷ ಹಂಗೆ ನೋಡ್ತಾ ಇರೋ. ನಮ್ಮ ಟೀಮಲ್ಲಿ ಫಾಸ್ಟ್ ಬೌಲರ್ ಇಲ್ಲ ಅಂದ್ಬಿಟ್ಟು ನಾನು ಸ್ಪಿನ್ ಬೌಲರ್ನ ಮತ್ತೆ ಹಿಂಗೆ ಓಡ್ಕೊಂಬಂದು ಹಾಕೋ ಅವ್ರಿಗೆ. ಮಗ 8 ಜನ ಬ್ಯಾಟ್ಸ್ಮನ್ ಅನ್ಸ್ಕೊಂಡಿರೋ ಮುಂದೆ ಔಟ್ ಆಗ್ಬಿಟ್ಟಿದ್ದಾರೆ. ನಾನು ಡಮ್ಮಿ ಪ್ಲೇಯರ್ ಮಗ. 6 ಓವರ್ಗೆ 23 ರನ್ ಬೇಕು. ಶಾರ್ಟ್ ಹಾಕಿ ಕಿತ್ತಾಕೊಂಡು ಹೊಡಿಯೋಕ್ಕಾಗಲ್ಲ. ನನ್ನ ಕಳ್ಸೋರ್ ಮಗ. ನಾನು ಏನೋ ಒಟ್ಟು ಕಿತ್ತಾಕ್ತೀನಿ ಅಂದ್ಬಿಟ್ಟು ನಿಂತಿ ಇನ್ ಬ್ಯಾಟಿಂಗು. ನನ್ನ ಕರ್ಮಕ್ಕೆ ಈ ಬೋಳಿ ಮಗ. ಇವನು ನಾನು ಅಲ್ಲಿ ಕೂತ್ಕೊಂಡಾಗಲೇ ನೋಡ್ತಾ ಇದ್ದೆ ಮಗ. ಇವನು ಬಾಲ್ ಹಾಕದ್ ಕಾಣಿಸ್ತಿದೆ, ಅದು ಹೆಂಗೆ ಹೋಯ್ತು ಅಂತ ಗೊತ್ತಾಯ್ತಿಲ್ಲ. ಆಮೇಲೆ ನಮ್ಮ ಕಾಲೇಜಲ್ಲಿ ರೆಡ್ ವಿಕ್ಕಿ ಕಲರ್ ಬಾಲ್. ನಿಮ್ಗೆ ಅರ್ಥ ಆಗ್ತಿದ್ಯಾ? ಅದು ಫ್ಯಾಮಿಲಿ ಪ್ಲಾನಿಂಗ್ ಬಾಲ್. ಅದು ಬಿದ್ದರೆ ಮಗ ಡೌಟೇ ಇಲ್ಲ, ಆಪರೇಷನ್ನೇ ಬೇಡ. ಈ ಮುಂಡೆಗಂಡ ಬರ ಓಡ್ ಬರೋದ್ರಲ್ಲಿ ಸ್ಪೀಡಾಗಿ ಹಾಕ್ಬೇಕಾದ್ರೆ ಸುಮ್ಮನೆ ಹಾಕ್ಬೇಕಾದ್ರೆ ತಿಕ್ಕ ಮುಚ್ಕೊಂಡು ಒಂದು ಸೌಂಡ್ ಬೇರೆ ಅಂತ ಹೋಗಿದೆ. ನಾರ್ಮಲ್ ಆಗಿ ಬ್ಯಾಟ್ಸ್ಮನ್ ಹೆಂಗ್ ಮಗ ನಿಂತ್ಕೊತಾನೆ. ನಾನು ಇವ್ನು ಹಾಕೋ ಸ್ಪೀಡ್ ಭಯ ಬಿದ್ದೋಗ್ಬಿಟ್ಟು ನಾನು ಬದುಕಿದ್ರೆ ಯಾವಾಗ ಬೇಕಾದ್ರೆ ಕಪ್ ಗೆಲ್ಬೋದು. ನಾನು ತಮಾಷೆಗಳಿಲ್ಲ, ಒಂದು ಪುಲ್ಟಾಸ್ ಆಗ್ತಾ ಬಂದು ತಿಕ್ಕಿದ ಮೇಲೆ ಬಿದ್ದು 3 ದಿನ ನಾನು ಕಮಾಂಡ್ ಮೇಲೆ ಕೂತ್ಕೊಂಡು ಟೀಲಿ ಆಯ್ತಾ ಇಲ್ಲ. ಅದ್ಯಾರು ಮುಂದೆ ಬಿದ್ದುಬಿಟ್ಟಿದ್ದು ಅನ್ಕೋ. ನಮ್ಮ ಅಮ್ಮ ಹೇಳ್ಬಿಡಿದೆ, ಅಮ್ಮ ಇನ್ನೇನು ಮದುವೆಗಿದ್ರೆ ಕಾಸ್ಮಿಕ್ ಗೊತ್ತು. ಮಗ ಹಂಗೆ ಇತ್ತು ಮಗ. ಅದು ಆಮೇಲೆ ಏನು ಮಾಡಿದ್ವಿ, ಈ ವರ್ಷ ಸೋತೋಗ್ಬಿಟ್ವಿ ಕಪ್ಪು. ಅವರೇ ಗೆದ್ರು, ಎಲ್ಲ ಆಯಿತು. ನೆಕ್ಸ್ಟ್ ಇಯರ್ ನಾವು ಗೆಲ್ಲೇಬೇಕು, ಇನ್ಮೇಲೆ ನಾವು ವಾರ ಪ್ರಾಕ್ಟೀಸ್ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಆದ್ವಿ ಕ್ಲಾಸ್ ಅವರೆಲ್ಲ. ಈ ನಾರ್ಮಲ್ ಗ್ರೌಂಡ್ ಇರುತ್ತೆ ನೋಡು, ಈ ಎಲ್ಲರೂ ಕ್ರಿಕೆಟ್ ಆಡೋದು ಭಾನುವಾರ ಹೋಗೋಕೆ ಶುರು ಮಾಡಿದ್ವಿ. ಮಗ ಎಷ್ಟು ಜನ ಆ ಥರ ನಾರ್ಮಲ್ ಗ್ರೌಂಡ್ ಆಡಿದ್ರೆ ಮಗ ಕ್ರಿಕೆಟ್ ಆಡಿದ್ದೀರಾ ಬ್ರೋ? ಗ್ರೌಂಡ್ ಇರೋದೇ ಅಕ್ಕ ಇಷ್ಟು 40 ಟೀಮ್ ಇರುತ್ತಲ್ಲಿ. ಹಿಂಗೊಂದು ಪಿಚ್ಚು ಅವ್ನು ಬಾಲ್ ಹಾಕೋರ್ಗು ನಾನು ವೆಯ್ಟ್ ಮಾಡಬೇಕು, ಆಯ್ತೇನೋ? ಆಮೇಲೆ ಮಗ ಗ್ರೌಂಡ್ ತುಂಬ ಜನ. ನೀನು ಏನಾದ್ರು ಇದೇನೋ ಆ ಬೌಂಡ್ರಿ ನಿಲ್ಸ್ಬಿಟ್ರು ಅನ್ಕೋ, ಹಿಂಗೆ ಪಕ್ಕ ಟೀಮ್ ಆದ್ರೂ ಮಾತಾಡ್ಕೊಂಡು ನಿಂತ್ಕೊಬೋದು. ಯಾವ ಟೀಮ್ ಸಿಕ್ಕ ನಿಂದು ಬೆಟ್ಟಿಂಗ್ ಮ್ಯಾಚ್. ಬಟ್ ಮ್ಯಾಟ್ರ್ ಏನಂದರೆ ಮಗ ಬೌಂಡ್ರಿಯಲ್ಲಿ ನಿಂತಿದ್ದೀನಿ ನಾನು. ನನ್ನ ತಮಾಷೆಗೂ ಹೇಳ್ತಿಲ್ಲ, 1 ಆಫ್ ಡಿಸ್ಟೆನ್ಸ್ ಇಲ್ಲೊಬ್ಬ ನಿಂತವನೆ. ಬಾಲ್ ಬಂತು, ಕ್ಯಾಚ್ ಇಡಿ ಅಂದ್ರೆ ಬೋಳಿ ಮಕ್ಳ ನಮ್ಮ ಬಾಲ್ ಯಾವುದು? ಅವ್ರ ಟೀಮ್ ಬಾಲ್ ಇದ್ರೆ ಇವ್ರು ತಿಗ ಹೊಡಿತಾರೆ, ನಮ್ದು ಬಿಟ್ರೆ ನೀವು ತಿಗ ಹೊಡಿತೀರಾ. ಮಗ ಯಾವ ಬಾಲ್ ಅಂತ ಗೊತ್ತಾಯ್ತಿಲ್ಲ. ಆಮೇಲೆ ಇದ್ರಲ್ಲಿ ಬೇರೆ ಒಂಚೂರು ವೈಡು ನೋ ಬಾಲ್ ಆಗಂಗಿಲ್ಲ ಕಿರಿಕ್ಗಳು ಮಗ. ಈಗ ಈ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ದೇವರನ್ನ ಹೇಳಿದ್ರೆ ಅದು ಕ್ಯಾಮ್ರಾ ಬೇಡ ಮಗ, ಅವ್ರು ಜಾಲಿಯಾಗಿ ಆಡ್ತಿರೋದು 20 ರೂಪಾಯಿ ಬೆಟ್ಟಿಂಗ್ ಮ್ಯಾಚು. ಅದು ಇವ್ರಿಗೆ ಆ ವೈಡ್ಗೆ ಏನಾದ್ರು ಒಂದು ಕರೆಕ್ಟಾಗಿರೋದು ಇಡ್ಬೇಕು ತಾನೆ, ಕಲರ್ಗೆಲ್ಲ ಹಾಕ್ಬಿಡು, ಚಪ್ಪಲಿ ಹಿಂಗೆ ಬಿಚ್ಬಿಟ್ಟು ಎಲ್ಡಿ ಮಗ. ವಿಕೆಟ್ ಕೂಡ ಇಲ್ಲ ಮಗ, 2 ಸೈಜ್ಗಳು ಒಂದ್ರ ಮೇಲೆ ನಿಲ್ಸವ್ರೆ. ಬ್ಯಾಟ್ಸ್ಮನ್ ನಾರ್ಮಲ್ ಆಗಿ ಎಷ್ಟು 1 ಬ್ಯಾಟು ಎಷ್ಟು ಇಟ್ಬಿಟ್ಟು ಕ್ರೀಸ್ ಹಾಕ್ಬೇಕಾದ್ರೆ ನಾವು 3 ಬ್ಯಾಟ್ ಹಾಕಿ, ಯಾಕಂದ್ರೆ ಕಾಯಿ ಮೇಲೆ ಬಿದ್ದೋಗ್ಬಿಟ್ರೆ ಅಂದ್ಬಿಟ್ಟು. ಮಗ ಈ ಥರ ಆಡೋ ಮ್ಯಾಚಲ್ಲಿ ಬೇಕಾದ್ರೆ ಗಿರಿಗಳು ಒಂಚೂರು ಹಿಂಗೆ ಹೋಗಂಗಿಲ್ಲ ಬರೋ ವೈಡು ನೋ ಬಾಲು ಅನ್ನಕ್ಕೆ ಏರಿಯಾ ರೋಡಿಂಗ್ ಕಳ್ಸ್ಬಿಡೋರು. ಅವನು ಬಂದರೆ 30 ರೂಪಾಯಿಗೆ ಅವನೇ ದಮ್ಮು ಎಣ್ಣೆ ಹೊಡ್ಬೋದು. ಈಗ ಎಷ್ಟು ಜನಕ್ಕೆ ಹಾರರ್ ಮೂವೀಸ್ ಅಂದರೆ ಇಷ್ಟ? ಮೇಡಮ್ ಯಾಕೆ ಮೇಡಮ್ ಹಾರರ್ ಮೂವೀಸ್ ಇಷ್ಟ ನಿಮಗೆ? ಯಾವ ಥರ ಚೆನ್ನಾಗಿರುತ್ತೆ? ಹಾಂ, ಎಕ್ಸ್ಪ್ರೆಷನ್ ಕಲಿಬೋದಾ? ಇವಾಗ ನನ್ನ ಮ್ಯಾಟ್ರ್ ಮೂವಿ ನಾಳೆಯಿಂದ ಯಾವ ಥರ ಒಂದು ಎಕ್ಸ್ಪ್ರೆಷನ್ ಕೊಡಿ ನೋಡೋಣ. ಹಾರರ್ ಮೂವಿ ಥರ ಇರಲಿಲ್ಲ ಅದು. ಓಕೆ ಏನೋ ಬಿಡಿ. ನನಗೆ ಹಾರರ್ ಮೂವೀಸ್ ಅಂದರೆ ಆಗಲ್ಲ ಮಗ. ಸಿಂಪಲಾಗಿ ಹೇಳ್ತೀನಿ, ಸಿಕ್ಕಾಪಟ್ಟೆ ಪುಕ್ಲ ನಾನು. ಇವಾಗ ನೀವು ಹಾರರ್ ಮೂವೀಸ್ ನೋಡ್ಬೇಕಂದ್ರೆ ಒಬ್ಬರೇ ಹೋಗ್ತೀರಲ್ಲ, ಫ್ರೆಂಡ್ಸ್ನ ತಗೊಂಡು ಹೋಗ್ತೀರಾ? ಅಂದರೆ ನೀವು ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತೀರಾ ಅವ್ರು? ಇಂಥವ್ರು ಕಂಡ್ರೆ ನಂಗಾಗಲ್ಲ. ನಿಮಗೆ ಧೈರ್ಯ ಆಯ್ತಾ ಹೋಗ್ಬಿಟ್ಟು ನೋಡ್ಕೊಂಡು ಬರಬೇಕು. ನಮ್ಮಂತ ಪುಕ್ಕಲ್ ನನ್ನ ಮಕ್ಳು ಇರ್ತಾರೆ, ಮಾಮಚ್ಚ ಒಳ್ಳೆ ಅಡ್ಡಿನಲ್ಲಿ ರಶ್ ಬರುತ್ತೆ. ನಂಗೆ ನಮ್ಮ ಮನೆ ಬಾಲ್ಕನಿಯಿಂದ ಪಕ್ಕ ನೋಡಿದ್ರೆ ಬೀಜ ಬಾಯಿ ಬರುತ್ತೆ. ಕರ್ಕೊಂಡು
ಹೋದ್ರ ಮಗ 2013 ಕಾಂಜೂರಿಂಗೋ ಏನೋ ಇದೆಯಲ್ಲ ಮಗ, ಅದ್ರಲ್ಲಿ ಒಂದು ಸೀನ್ ಬರುತ್ತೆ ಗೊತ್ತಾ, ಕ್ಲಾಪ್ ಹೊಡಿಯೋದು. ನಾನು ಮಧ್ಯ ಕೂತ್ಕೊಂಡು ಆ ಕಡೆ ಈ ಕಡೆ ಅವ್ರನ್ನ ಕೂತ್ಕೊಂಡಿದ್ದೀನಿ ಏನೂ ಆಗ್ಬಾರ್ದು ಅಂತ. ಕ್ಲಾಪ್ ಸೀನ್ ಬಂದಿದ್ದೆ ಮಗ, ಒಂದಿಷ್ಟು ಉಯ್ಕೊಂಬಿಟ್ಟೆ. ಪುಣ್ಯಕ್ಕೆ ಯಾರ ಕಾಟನ್ ಕಾಚ ಹೀರ್ಕೊಂಡ್ಬಿಡ್ತು. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಬುಕ್ಲಾ ಮಗ. ಆ ಫಿಲಮ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ಬಿಟ್ರು, ಅರ್ಧ ಆಯಿತು, ಇಂಟರ್ವಲ್ ಬಂತು, ಇದು ಕೂತ್ಕೊಂಡ್ಬಂದ್ಬಿಟ್ಟಿದೆ ಮುಂದಕ್ಕೆ. ಇವು ಹೋಗ್ಬಿಟ್ಟು ಉಚ್ಚ ಹೋಗ್ಬೇಕು, ಫಸ್ಟ್ ನಾನೇ ಎದ್ದು ಓಡೋದೆ ಮಗ. ಈ ಪುಷು ಪುಲ್ಲು ಯಾವ ಬೋಳಿ ಮಾಡ್ಕೊಂಡಿಡ್ನು, ಅವನು ಪುಲ್ ಹಾಕೋ ನಾನು ಪುಷ್ ಮಾಡ್ತೀನಿ, ಡೋರ್ ಓಪನ್ ಆಯ್ತಿಲ್ಲ, ದೆವ್ವ ಕ್ಯಾಚ್ ಹಾಕೊಂಡ್ಬಿಡ್ತು. ಅದು ಇಂಗ್ಲೀಷ್ ದೆವ್ವ ಬೇರೆ, ನಮ್ದೇವರು ವರ್ಕ್ ಆಗುತ್ತೋ ಇಲ್ವೋ. ನನ್ ಬೇರೆ ಜೀಸಸ್ ಕ್ರೈಸ್ಟ್ ಯಾವ ಮಂದಿರಗಳು ಬರಲ್ಲ, ಸಿಲ್ವೇನೂ ಇಲ್ಲ. ನನ್ನ ಪಕ್ಕ ಯಾರು ಆರಾಮಾಗಿ ದೂರ್ಕೊಂಡು ಹೋದ. ಇಷ್ಟೇನಾ ನಂಗೆ ಗೊತ್ತಿತ್ತು. ನನಗೆ ಇನ್ನೊಂದು ಗೊತ್ತಾ ಪ್ರಾಬ್ಲಮ್ಮು, ಅಟ್ಲೀಸ್ಟ್ ಕನ್ನಡ ದೆವ್ವ ಆಗಿದ್ರೆ ಓಕೆ ಮಗ. ಒಂದ್ಸಲ ಈ ಭೋಪಾಲ್ಗೆ ಹೋದ್ ಇಂಗ್ಲೀಷ್ ದೆವ್ವ ಕೂಡ ಏನೋ ಈಗ IT ಸೇರ್ಕೊಂಡು ಮಾತಾಡ್ಬಿಡ್ತೀನಿ. ಒಂದ್ಸಲ ಭೋಪಾಲ್ಗೆ ಹೋದಾಗ ಮಧ್ಯರಾತ್ರಿ ಮನ್ಕೊಂಡು ಏನು ನೆನಪಾಗೋಯ್ತು ದೇವ್ರ ಸ್ಟೋರಿ ಅಂತ. ನಮ್ಮ ಮಾವ ಹಿಂಗೆ ಯಾವುದೋ ಸ್ಟೋರಿ ಹೇಳಿದ್ರು. ಅವ್ರು ಇಡೀ ಹೋಟ್ಲಲ್ಲಿ ಅವ್ರು ಗೊತ್ತೇ ಆಗಿಲ್ವಂತೆ. ನೆಕ್ಸ್ಟ್ ದಿನ ಗೊತ್ತಾಯ್ತು ಅಂತ ಅವ್ರ ಮಂಚದ ಕೆಳಗೆ ಡೆಡ್ ಬಾಡಿ ಇತ್ತಂತೆ. ಏನೋ ಈ ಥರ ತಿಕ್ಕಾತ್ರ ಒಂದು ಸ್ಟೋರಿ ಹೇಳ್ಬಿಟ್ಟಿದ್ರು. ನನಗೆ ಮಧ್ಯರಾತ್ರಿ ಸ್ಟೋರಿ ನೆನಪಾಗೋಯ್ತು ಮಗ. ಮಂಚದ ಕೆಳಗೆ ನೋಡೋಕೆ ಮೀಟ್ರ್ ಇಲ್ಲ, ಅಲ್ಲಿ ಏನು ಸುಮ್ಮನೆ ಒಂದು ಚಿಕ್ಕ ಇಡಿಗೆ ಕಳ್ಸಿದ್ರೆ ನಿಗಿರ್ಕೊಂಡ್ಬಿಡ್ತೀನಿ ನಾನು. ಬಟ್ ನನ್ನ ಪ್ರಾಬ್ಲಮ್ ಏನಾದ್ರೆ ಭೋಪಾಲಲ್ಲಿ ಇದ್ದೀನಿ, ಹಿಂದಿ ದೆವ್ವ ಅಟ್ಯಾಕ್ ಮಾಡ್ಬಿಟ್ರೆ ಏನು ಹೇಳಿ ಸಾಯ್ಲಿ. ಕನ್ನಡ ದೆವ್ವ ಆಗಿದ್ರೆ ನನ್ನ ಬಿಟ್ಬಿಡು, ನೀನು ಕಾಲಿಗೆ ಬೀಳ್ತೀನಿ, ನೀನು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ, ಮೂಲೆಗೆ ಹೋಗ್ಬಿಡ್ತೀನಿ, ಮುಸತಿ ಕಾಡ್ಕೊಂಡು. ಮಗ ಹಿಂದಿ ದೆವ್ವ, ನಾನೆಲ್ಲ ಹಿಂದಿ ಕಲ್ತಿರೋದು ಹೆಂಗೆ ಗೊತ್ತಾ ಮಗ, ತುಮಾರ ನಾಮ್ ಕ್ಯಾ ಹೇ ಅಂದ್ರೆ ಆ ಕ್ಯಾ ಜಾಗದಲ್ಲಿ ನನ್ನ ಹೆಸರು ಹಾಕ್ಬೇಕು, ತುಮಾರ ನಾಮ್ ನಿರೂಪ್ ಹೇ. ನಾನು ಹಿಂದಿ ದೆವ್ವ ಮಾಡ್ಬಿಟ್ಟು ಅಯ್ಯೋ ಮುಜೆ ಚೋಡ್ದು ಅಂತ, ಅದಕ್ಕೆ ಚೋತ್ತು ಅಂತ ಕೇಳ್ತೀನಿ. ನನ್ನ ಟೈಮ್ ಮುಗೀತು ಅನ್ಸುತ್ತೆ ಇಲ್ಲಿಗೇನೆ. ಇದುವರೆಗೂ ಮಜಾ ಬಂತು ಅನ್ಕೊಂತೀನಿ ಎಲ್ಲರಿಗೂ. ಆ್ಯಕ್ಚುಲಿ ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಮಿಬ್ರಿಗೂ ಅಂತ ಹೆಂಗೆ, ಯಾಕಂದ್ರೆ ನಾನು ಗಾಬರಿ ಆಗೋದೇ ಇಬ್ಬರು ಹೆಂಗೆ ತೊಗೊಂತಾರೋ ಅಂತ. ಬಟ್ ಇಲ್ಲ ಮ್ಯಾಟ್ರ್ ಜೋಕ್ಸ್ ಜಾಸ್ತಿ ನಿಂಗಿದೆ ನೀವೇ. ಹಿಂಗೆಲ್ಲ ಎಲ್ಲದಕ್ಕೆ ಈಗಲೇ ಹಿಂಗೆ ಅಂದ್ರೆ ಏಜಲ್ಲಿ ನೆಲ ಬಿಡ್ತೀವಿ. ಬಟ್ ಇಲ್ಲ, ಟಿಕೆಟ್ ತೊಗೊಂಬಂದಿರ ನಿಮಗೂ ಸಿಕ್ಕಾಪಟ್ಟೆ ಧನ್ಯವಾದಗಳು. ನಾನು ಯಾವುದೇ ವೇದಿಕೆ ಹೇಳೋದಕ್ಕಿಂತ ಮುಂಚೆ ಹೇಳ್ತೀನಿ, ನಮ್ಮ ಭಾಷೆ ಮೇಲೆ ನಮಗೆ ಸ್ವಾಭಿಮಾನ ಇರಲಿ. ಬೇರೆ ಭಾಷೆ ನಂಗೆ ಹಿಂಗೆ ದುರಾಭಿಮಾನ ಬೇಡ, ನಮ್ಮ ಭಾಷೆ ಮೇಲೆ ನಮ್ಮ ಸ್ವಾಭಿಮಾನ ಇರಲಿ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಧನ್ಯವಾದಗಳು.